ದಳಪತಿಗಳ ಭದ್ರಕೋಟೆಯಲ್ಲಿ ಕೈ ತೆನೆ ನಡುವೆ ಫೈಟ್ 2028ರ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ತಯಾರಿ ನಡೀತಾ ಇದೆ. ಕ್ಷೇತ್ರ ಬದಲಾವಣೆ ಬಗ್ಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾತನಾಡಿದ್ದಾರೆ. ನೋಡಿ, 2028ರ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ತಯಾರಿ ಆಗ್ತಾ ಇದೆ. ಕ್ಷೇತ್ರ ಬದಲಾವಣೆ ಬಗ್ಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾತನಾಡಿದ್ದಾರೆ. ಹೊಳೆನರಸೀಪುರದಿಂದ ಅರಸೀಕೆರೆಯತ್ತ ರೇವಣ್ಣ ಚಿತ್ತ ನೆಟ್ಟಿದೆ. ಕಾಂಗ್ರೆಸ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. 2028ರ ವಿಧಾನಸಭೆ ಚುನಾವಣೆಗೆ ಈಗಲಿಂದಲೇ ತಯಾರಿ ಆಗ್ತಾ ಇರೋದು. ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಎಚ್.ಡಿ. ರೇವಣ್ಣ ಅವರು. ಅದು 2028ಕ್ಕೆ ಹೊಳೆನರಸೀಪುರದಿಂದ ಈಗ ಅರಸೀಕೆರೆಯತ್ತ ಅವರ ಚಿತ್ತ ನೆಟ್ಟಿದೆ. ಕಾಂಗ್ರೆಸ್ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಎಚ್.ಡಿ. ರೇವಣ್ಣ. ಕಾಂಗ್ರೆಸ್ ತೆನೆ ನಡುವೆ ಫೈಟ್ ನಡೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪ್ಲಾನಿಂಗ್ ಏನು ಅನ್ನುವಂಥದ್ದು ಗಮನಿಸ್ತಾ ಇದ್ದೀವಿ. ಶಾಸಕ ಶಿವಲಿಂಗೇಗೌಡ ಕ್ಷೇತ್ರದಿಂದ ರೇವಣ್ಣ ಸ್ಪರ್ಧೆ ಸುಳಿವನ್ನ ಕೊಟ್ಟಿದ್ದಾರೆ. ರೇವಣ್ಣ ಕ್ಷೇತ್ರ ಬದಲಾವಣೆಯ ಹಿಂದೆ ಅದೊಂದು ಲೆಕ್ಕಾಚಾರ ಇದೆ. ಪತ್ನಿ ಭವಾನಿಗೆ ಕ್ಷೇತ್ರ ತ್ಯಾಗ ಮಾಡೋದಕ್ಕೆ ಏನಾದರೂ ಮುಂದಾಗಿದ್ದಾರ ರೇವಣ್ಣ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, 2028ರ ವಿಧಾನಸಭೆ ಚುನಾವಣೆಗೆ ದಳಪತಿಗಳ ಭದ್ರಕೋಟೆಯಲ್ಲಿ ಕೈ ತೆನೆ ನಡುವೆ ಫೈಟ್ ಆಗುತ್ತೆ. ಕಾರಣ ಅದಕ್ಕೆ ರೇವಣ್ಣ ಅವರು ಮಾಡ್ಕೊಂಡಿರುವಂತಹ ಒಂದಷ್ಟು ಪ್ಲಾನಿಂಗ್ ಅಂತ. ಏನ್ ಪ್ಲಾನಿಂಗು, ಏನ್ ಲೆಕ್ಕಾಚಾರ ಇದು ಅಂತ? ಎಸ್ ಪ್ರಭು, ಏನು 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ಶುರುವಾಗಿರುವಂತದ್ದು. ಪ್ರಮುಖವಾಗಿ ಹಾಸನ ಅಂದ್ರೆ ಭದ್ರಕೋಟೆ, ದಳಪತಿಗಳ ಭದ್ರಕೋಟೆಯಲ್ಲಿ ಒಂದಿಟ್ಟು ಕಾಂಗ್ರೆಸ್ ಇದೀಗ ಗೆಲುವನ್ನು ಸಾಧಿಸಿರೋದ್ರ ಈ ವರ್ಷ. ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೋಲಿಸಬೇಕನ್ನುವ ಲೆಕ್ಕಾಚಾರದಲ್ಲಿ ಒಂದಿಷ್ಟು ತಂತ್ರಗಳನ್ನ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಕಾಂಗ್ರೆಸ್ ಎಲ್ಲೆಲ್ಲಿ ಗೆದ್ದಿದೆ ಅಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕನ್ನುವಂತ ಲೆಕ್ಕಾಚಾರ ಒಂದ್ ಕಡೆ ಇದ್ರೆ, ರೇವಣ್ಣ ಅವರು ತಮ್ಮ ಪತ್ನಿ ಭವಾನಿ ರೇವಣ್ಣ ಅವರನ್ನ ಏನು ಹೊಳೆನರಸೀಪುರಕ್ಕೆ ಸೀಮಿತವಾಗಿರಿಸಿ ಅವರನ್ನ ಅಲ್ಲಿ ಗೆಲ್ಲಿಸಿಕೊಳ್ಳುವಂತ ತಂತ್ರವನ್ನು ಹೂಡಿದ್ದಾರೆ. ಜೊತೆಗೆ ಖುದ್ದು ರೇವಣ್ಣ ಅವರೇ ಅರಸೀಕೆರೆ ಬಂದು ಶಿವಲಿಂಗೇಗೌಡರಿಗೆ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರುವಂತದ್ದು. ಹೀಗಾಗಿ ಈ 2 ವರ್ಷ ಇರೋದ್ರಿಂದ ಈಗ ಅರಸೀಕೆರೆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ನೇರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಶಿವಲಿಂಗೇಗೌಡರು ಕೂಡ ಬನ್ನಿ ಗೆದ್ದು ತೋರಿಸಿ ಅನ್ನುವಂತ ಒಂದು ಪಂಥಾಹ್ವಾನವನ್ನು ಕೂಡ ನೀಡಿರುವಂತದ್ದು. ಹೀಗಾಗಿ ಇಬ್ಬರ ನಡುವೆ ಸವಾಲು ಪ್ರತಿ ಸವಾಲು ಆಗಿರೋದ್ರಿಂದ ಹಾಸನದ ಕ್ಷೇತ್ರದಲ್ಲಿ ಅಂದ್ರೆ ಜೆಡಿಎಸ್ ಯಾವ ರೀತಿ ಮೊದಲೆಲ್ಲ ಗೆಲ್ತಾ ಇತ್ತು ಅದೇ ರೀತಿ ಗೆಲುವುಗಳನ್ನ ಸಾಧಿಸಬೇಕನ್ನೋದು ಒಂದ್ ಕಡೆ ಲೆಕ್ಕಾಚಾರ. ಕಾಂಗ್ರೆಸ್ ಕೂಡ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಸಿದ್ಧವಾಗಿದೆ. ಅರಸೀಕೆರೆ ಕ್ಷೇತ್ರವನ್ನ ಶಿವಲಿಂಗೇಗೌಡರು ತಮ್ಮ ಒಂದು ಹದ್ದುಬಸ್ತಿನಲ್ಲಿ ಇಟ್ಕೊಂಡಿದ್ದಾರೆ. ತಾವೇ ಪ್ರತಿ ಬಾರಿ ಕೂಡ ಗೆಲುವನ್ನ ಸಾಧಿಸ್ತಾರೆ. ಜೊತೆಗೆ ರೇವಣ್ಣ ಅವರು ಕುಟುಂಬ ರಾಜಕಾರಣವನ್ನ ಮಾಡ್ತಿದ್ರೆ, ಆದ್ರೆ ನಾನು ಕುಟುಂಬ ರಾಜಕಾರಣವನ್ನ ಮಾಡಲ್ಲ, ಈ ಕ್ಷೇತ್ರಕ್ಕೆ ಈ ನನ್ನ ಬಳಿಕ ನನ್ನ ಮಗನ ಕ್ಷೇತ್ರಕ್ಕೆ ನಿಲ್ಲಿಸಲ್ಲ ಅನ್ನುವಂತ ಒಂದು ಮಾತನ್ನ ನಿನ್ನೆ ಅಷ್ಟೇ ಹೇಳಿರುವಂತದ್ದು. ಹೀಗಾಗಿ ರೇವಣ್ಣ ಅವರಿಗೆ ಸವಾಲ್ ಹಾಕಿರುವಂತ ಶಿವಲಿಂಗೇಗೌಡರ ಲೆಕ್ಕಾಚಾರ ಇತ್ತ ರೇವಣ್ಣ ಅವರು ತಮ್ಮ ಪತ್ನಿಯನ್ನ ಹೊಳೆನರಸೀಪುರದಲ್ಲಿ ಗೆಲ್ಲಿಸಿಕೊಂಡು ಅರಸೀಕೆರೆಗೆ ಬಂದು ತಾವು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ 2028ಕ್ಕೆ ಟಿಕೆಟ್ಗಳ ಘೋಷಣೆ ಯಾವ ರೀತಿ ಆಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ, ಈ ಕಾಂಗ್ರೆಸ್ ಮತ್ತು ಚೆನ್ನೈ ಅಂದ್ರೆ ದಳದ ನಡುವೆ ಜೆಡಿಎಸ್ ನಡುವೆ ಫೈಟ್ ತಾರಕಕ್ಕಿರುತ್ತೆ. ಹಾಸನವನ್ನ ಗೆದ್ದು ತಿರುಬೇಕನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ಕೂಡ ಈಗ ಕೆಲವಷ್ಟು ತಂತ್ರಗಳನ್ನ ಮಾಡ್ತಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದುರ್ಗೇಶ್.